ಚಾಮರಾಜನಗರ ಕಾಲಿಟ್ಟರೆ ಮುಖ್ಯಮಂತ್ರಿ ನಾನು ಮೂಢನಂಬಿಕೆ ಮೌಢ್ಯಗಳು ಕಂದಾಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಅದರಿಂದ ಚಾಮರಾಜನಗರಕ್ಕೆ ಬಂದರೂ ಒಂದೇ, ಮೈಸೂರಿಗೆ ಬಂದರೂ ಒಂದೇ, ಬೆಂಗಳೂರಿಗೆ ಬಂದರೂ ಒಂದೇ, ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋನು. ಕರ್ನಾಟಕದ 31 ಜಿಲ್ಲೆಗಳಲ್ಲಿಗೂ ಕೂಡ ಹೋಗ್ತೇನೆ, ಬರ್ತೇನೆ. ಅಧಿಕಾರ ಗಟ್ಟಿ ಮಾಡಿದ್ದೀರಾ ಸರ್? ಒಳ್ಳೇದೇ ಅಲ್ಲ. ಮೂಢನಂಬಿಕೆಯಲ್ಲಿ ನಂಬಿಕೆ ಇಲ್ಲ ಅಂತಂದ್ಮೇಲೆ ಇವೆಲ್ಲ ಪ್ರಶ್ನೆಗಳು ಬರೋದೇ ಇಲ್ವಲ್ಲ. ನೀವು ಭಾಷಣದ ಹೇಳಿದ್ರಲ್ಲ ಸರ್, ಅಧಿಕಾರ ಬಂದಾಗೆಲ್ಲ ಅಧಿಕಾರ ಗಟ್ಟಿಯಾಗಿದೆ ಅಂತ ಸರ್. ಅದಕ್ಕೆ ಹೇಳದ್ದು ಮೂಢನಂಬಿಕೆಗಳು ನಂಬಲ್ಲ ಅಂತ ಅನ್ನೋದು ಒಂದು. ಚಾಮರಾಜನಗರಕ್ಕೆ ಬರಬಾರ್ದು ಅಂತ ಯಾರು ಹೇಳ್ತಾ ಇದ್ರು ಅವರಿಗೆ ಅರಿವಾಗಲಿ ಅಂತಕ್ಕಂಥದ್ದು ಎರಡನೇದು. ಮೂರನೇದು, ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ, ಅಧಿಕಾರ ಹೋಗಿಲ್ಲ, ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳಿದ್ರು. ಈಗ ಇನ್ನೂ ಗಟ್ಟಿ ಆಗುತ್ತೆ ಸರ್, ಈ ಅವಧಿಯಲ್ಲಿ ಇನ್ನೂ ಗಟ್ಟಿ ಆಗುತ್ತೆ ಸರ್. ಗಟ್ಟಿಯಾಗಿರ್ತದೆ, ಈಗಲೂ ಗಟ್ಟಿಯಾಗಿದೆ, ಮುಂದೇನೂ ಗಟ್ಟಿಯಾಗಿರ್ತದೆ. ಸರ್, ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರೆ ಅಂತ ಸಿಎಂ ಅಂದ್ರೆ ಅಂತ ಸಿಎಂ, ಆದ್ರೆ ನಮ್ಮ ಅಣ್ಣ ಸಿಎಂ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡ್ಬೇಕು ಅನ್ನೋ ಥರದಲ್ಲಿ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ. ಈ ಬೆಂಗಳೂರಿಗೆ ಅದಕ್ಕೆಲ್ಲ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ಅಂತ ಇದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೇವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ, ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನವೆಂಬರ್ ಕ್ರಾಂತಿ ಅಂತಿದ್ರು ಸರ್. ನವೆಂಬರ್ 21 ಯಾವ ಕ್ರಾಂತಿ ಅಂತ ಹೇಳಿದವ್ರು ನೀವೇ ಅದನ್ನು ಹುಟ್ಟಾಕಿದವರು. ಕ್ರಾಂತಿ ಅಂತ ಹುಟ್ಟಾಕಿದವ್ರೆ ನೀವು, ಮಾಧ್ಯಮದವರು. ಅದರಿಂದ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ. ಅಲ್ಲ, 5 ವರ್ಷ ನೀವೇ ಇರ್ತೀರಾ ಅಂತ ಸರ್. 5 ವರ್ಷ ನೀವೇ ಇರ್ತೀರಾ ಅನ್ನೋದೇ ಚರ್ಚೆಗಳು ಸಖತ್ತು ದೊಡ್ಡ ಮಟ್ಟದಲ್ಲಿ. ವಾಟ್ ಡಸ್ ಇಟ್ ಮೀನ್? ನೀವು ಈ ಪ್ರಶ್ನೆ 2013 ಸರ್, 2013 ಆ ಚರ್ಚೆಗಳು ಇರಲಿಲ್ಲ ಸರ್. ಪೂರ್ಣಾವಧಿ ಸಿಎಂ ಅಂತ ಹೇಳಿ ಘೋಷಣೆ ಆಗಿತ್ತು, ಯಾವುದೇ ರೀತಿ ಚರ್ಚೆಗಳಾಗ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಆ ಘೋಷಣೆ ಆಗದೆ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಂಗೆ ಚರ್ಚೆಗಳಾಗ್ತಾ ಇದೆ ಸರ್. ಚರ್ಚೆ ಇದು ಅನಾವಶ್ಯಕವಾದಂಥ ಚರ್ಚೆ ನಡೀತಾ ಇರೋದು. ಅನಾವಶ್ಯಕ ಚರ್ಚೆ ನಡೀತಾ ಇರೋದು. 2.5 ವರ್ಷ ಆಗಲಿ ಅಂತೇಳಿ ನಾನು ಹೈಕಮಾಂಡ್ನವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದು. 2 ವರ್ಷ ಆದಮೇಲೆ ರೀಸಫಲ್ ಮಾಡೋಣ ಅಂತ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡು ಇಲ್ಲ ಅವರು ಅದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಗೊಂದಲ ಏನಾದ್ರು ಇದೆಯಾ ಅಂತ, ರೀಶಫಲ್ ಮಾಡಕ್ಕೆ ಏನಾದ್ರು ಗೊಂದಲ ಇದೆಯಾ ಅಂತ. ಎಲ್ಲಿದೆ ಗೊಂದಲ? ನೀವೆಲ್ಲ ಗೊಂದಲ ಕ್ರಿಯೇಟ್ ದೆಹಲಿನಲ್ಲಿ ಆಗುತ್ತೆ ಅಂದ್ಕೊಂಡು ಬಂದಿದ್ರಿ, ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಹೇಳಿದ್ದೆ ನಾನು? ಹೇಳ್ತೀನಿ ಅಂತ ಹೇಳಿದ್ದೆ. ಅವರು ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸರ್, ಖಾಲಿ ಇರೋ ಸ್ಥಾನ ತುಂಬಿದ್ರೆ ಹೇಗೆ ಸರ್? 4 ಖಾಲಿ ಇದೆಯಲ್ಲ ಸರ್, ಅದು ಸಚಿವ ಸಂಪುಟ 4 ಖಾಲಿ ಇದೆಯಲ್ಲ ಸರ್? 2 ಖಾಲಿ ಇದೆ. 2 ಅದು ಫಿಲ್ ಆಗುತ್ತೆ ಹೇಗೆ ಸರ್? ಅದು ಒಟ್ಟು 34 ಇರಬೇಕು. ನಾಗೇಂದ್ರ ಒಬ್ಬ, ರಾಜಣ್ಣ ಒಬ್ಬ, ಇಬ್ರು ಬಿಟ್ರೆ ಬಾಕಿಯವರೆಲ್ಲ ಇದ್ದಾರೆ. ಅದು ರೀಫಿಲ್ ಯಾವಾಗ ಸರ್? ಅದು ರೀಫಿಲ್ ಯಾವಾಗ ಆಗುತ್ತೆ ಸರ್? ಅದನ್ನ ರೀಸಬಲ್ ಆಗುವಾಗ ಮಾಡ್ತಾರೆ ಸರ್. ಬೆಂಗಳೂರಲ್ಲಿ ಬ್ಯಾಂಕ್ ದರೋಡೆ ಆಗಿದೆ ಸರ್. ಎಲ್ಲಿದ್ದಕ್ಕೆ 7 ಕೋಟಿ ದುಡ್ಡು ದರೋಡೆ ಆಗಿತ್ತು ಸರ್. ಈ ಪ್ರಕರಣ ಜಾಸ್ತಿ ಆಗ್ತಾ ಇದೆಯಲ್ಲ ಸರ್? ಸುಳಿವು ಸಿಕ್ಕಿದೆ. ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ, ಉಪಯೋಗಿಸಿದಂಥ ಕಾರು. ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನೂ ಕೂಡ ಪತ್ತೆ ಹಚ್ತೀವಿ, ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ. ನಾನು ಮೂಢನಂಬಿಕೆ ಮೌಢ್ಯಗಳು ಕಂದಾಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಅದರಿಂದ ಚಾಮರಾಜನಗರಕ್ಕೆ ಬಂದರೂ ಒಂದೇ, ಮೈಸೂರಿಗೆ ಬಂದರೂ ಒಂದೇ, ಬೆಂಗಳೂರಿಗೆ ಬಂದರೂ ಒಂದೇ, ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋನು. ಕರ್ನಾಟಕದ 31 ಜಿಲ್ಲೆಗಳಲ್ಲಿಗೂ ಕೂಡ ಹೋಗ್ತೇನೆ, ಬರ್ತೇನೆ. ಅಧಿಕಾರ ಗಟ್ಟಿ ಮಾಡಿದ್ದೀರಾ ಸರ್? ಒಳ್ಳೇದೇ ಅಲ್ಲ. ಮೂಢನಂಬಿಕೆಯಲ್ಲಿ ನಂಬಿಕೆ ಇಲ್ಲ ಅಂತಂದ್ಮೇಲೆ ಇವೆಲ್ಲ ಪ್ರಶ್ನೆಗಳು ಬರೋದೇ ಇಲ್ವಲ್ಲ. ನೀವು ಭಾಷಣದ ಹೇಳಿದ್ರಲ್ಲ ಸರ್, ಅಧಿಕಾರ ಬಂದಾಗೆಲ್ಲ ಅಧಿಕಾರ ಗಟ್ಟಿಯಾಗಿದೆ ಅಂತ ಸರ್. ಅದಕ್ಕೆ ಹೇಳದ್ದು
ಮೂಢನಂಬಿಕೆಗಳು ನಂಬಲ್ಲ ಅಂತ ಅನ್ನೋದು ಒಂದು. ಚಾಮರಾಜನಗರಕ್ಕೆ ಬರಬಾರ್ದು ಅಂತ ಯಾರು ಹೇಳ್ತಾ ಇದ್ರು ಅವರಿಗೆ ಅರಿವಾಗಲಿ ಅಂತಕ್ಕಂಥದ್ದು ಎರಡನೇದು. ಮೂರನೇದು, ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ, ಅಧಿಕಾರ ಹೋಗಿಲ್ಲ, ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳಿದ್ರು. ಈಗ ಇನ್ನೂ ಗಟ್ಟಿ ಆಗುತ್ತೆ ಸರ್, ಆ? ಈ ಅವಧಿಯಲ್ಲಿ ಇನ್ನೂ ಗಟ್ಟಿ ಆಗುತ್ತೆ ಸರ್. ಗಟ್ಟಿಯಾಗಿರ್ತದೆ, ಈಗಲೂ ಗಟ್ಟಿಯಾಗಿದೆ, ಮುಂದೇನೂ ಗಟ್ಟಿಯಾಗಿರ್ತದೆ. ಸರ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರೆ ಅಂತ ಸಿಎಂ ಅಂದ್ರೆ ಅಂತ ಸಿಎಂ. ಆದ್ರೆ ನಮ್ಮ ಅಣ್ಣ ಸಿಎಂ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡ್ಬೇಕು ಅನ್ನೋ ಥರದಲ್ಲಿ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ. ಅದಕ್ಕೆಲ್ಲ ನಾನು ಕಾಮೆಂಟ್ ಮಾಡಕ್ಕೆ ಹೋಗಲ್ಲ. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ಅಂತ ಇದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೇವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ, ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನವೆಂಬರ್ ಕ್ರಾಂತಿ ಅಂತಿದ್ರು ಸರ್. ನವೆಂಬರ್ 21 ಯಾವ ಕ್ರಾಂತಿ ಅಂತ ಹೇಳಿದವ್ರು ನೀವೇ ಅದನ್ನು ಹುಟ್ಟಾಕಿದವರು. ಕ್ರಾಂತಿ ಅಂತ ಹುಟ್ಟಾಕಿದವ್ರೆ ನೀವು ಮಾಧ್ಯಮದವರು. ಅದರಿಂದ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ. ಅಲ್ಲ 5 ವರ್ಷ ನೀವೇ ಇರ್ತೀರಾ ಅಂತ ಸರ್, 5 ವರ್ಷ ನೀವೇ ಇರ್ತೀರಾ ಅನ್ನೋದೇ ಚರ್ಚೆಗಳು ಸಖತ್ತು ದೊಡ್ಡ ಮಟ್ಟದಲ್ಲಿ. ವಾಟ್ ಡಸ್ ಇಟ್ ಮೀನ್? ನೀವು ಈ ಪ್ರಶ್ನೆ ಅಲ್ಲ ಸರ್, 2013 ಸರ್ 2013 ಅದು ಚರ್ಚೆಗಳು ಇರಲಿಲ್ಲ ಸರ್. ಪೂರ್ಣಾವಧಿ ಸಿಎಂ ಅಂತೇಳಿ ಘೋಷಣೆ ಆಗಿತ್ತು, ಯಾವುದೇ ರೀತಿ ಚರ್ಚೆಗಳಾಗ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಆ ಘೋಷಣೆ ಆಗದೆ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಂಗೆ ಚರ್ಚೆಗಳಾಗ್ತಾ ಇದೆ ಸರ್. ಚರ್ಚೆ ಇದು ಅನಾವಶ್ಯಕವಾದಂಥ ಚರ್ಚೆ ನಡೀತಾ ಇರೋದು. ಅನಾವಶ್ಯಕ ಚರ್ಚೆ ನಡೀತಾ ಇರೋದು. 2.5 ವರ್ಷ ಆಗಲಿ ಅಂತೇಳಿ ನಾನು ಹೈಕಮಾಂಡ್ನವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದವು. 2 ವರ್ಷ ಆದಮೇಲೆ ರೀಸಫಲ್ ಮಾಡೋಣ ಅಂತ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡು ಈಗ ರೀಶಫಲ್ಗೆ ಡೇಟ್ ಫಿಕ್ಸ್ ಆಯ್ತಾ ಸರ್? ರೀಶಫಲ್ಗೆ ಡೇಟ್ ಸಂಪುಟ ಪುನರಚನೆ ಆಗುತ್ತಾ ಸರ್? ಇಲ್ಲ ಅವರು ಅದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಗೊಂದಲ ಏನಾರು ಇದೆಯಾ ಅಂತ. ರೀಶಫಲ್ ಮಾಡಕ್ಕೆ ಏನಾದ್ರು ಗೊಂದಲ ಇದೆಯಾ ಅಂತ. ಎಲ್ಲಿದೆ ಗೊಂದಲ? ನೀವೇ ಎಲ್ಲ ಗೊಂದಲ ಕ್ರಿಯೇಟ್ ದೆಹಲಿನಲ್ಲಿ ಆಗುತ್ತೆ ಅಂದ್ಕೊಂಡು ಬಂದಿದ್ರಿ, ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಹೇಳ್ತಾ ಎಲ್ಲಿ ಹೇಳಿದ್ದೆ ನಾನು? ಹೇಳ್ತೀನಿ ಅಂತ ಹೇಳಿದ್ದೆ. ಅವರು ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸರ್ ಖಾಲಿ ಸ್ಥಾನ ತುಂಬಿದ್ರೆ ಹೇಗೆ ಸರ್? 4 ಖಾಲಿ ಇದೆಯಲ್ಲ ಸರ್, ಅದು ಸಚಿವ ಸಂಪುಟ 4 ಖಾಲಿ ಇದೆಯಲ್ಲ ಸರ್? 2 ಖಾಲಿ ಇದೆ. 2 ಅದು ಫಿಲ್ ಆಗುತ್ತೆ ಹೇಗೆ ಸರ್? ಅದು ಒಟ್ಟು 34 ಇರಬೇಕು. ಈಗ ಪ್ರಧಾನಿ ಅವರು ನಾಗೇಂದ್ರ ಒಬ್ಬ, ರಾಜಣ್ಣ ಒಬ್ಬ, ಇಬ್ರು ಬಿಟ್ರೆ ಬಾಕಿಯವರೆಲ್ಲ ಇದ್ದಾರೆ. ಅದು ರೀಫಿಲ್ ಯಾವಾಗ ಸರ್? ಅದು ರೀಫಿಲ್ ಯಾವಾಗ ಆಗುತ್ತೆ ಸರ್? ಅದನ್ನ ರೀಸಫಲ್ ಆಗುವಾಗ ಮಾಡ್ತಾರೆ. ಸರ್ ಬೆಂಗಳೂರಲ್ಲಿ ಬ್ಯಾಂಕ್ ದರೋಡೆ ಆಗಿದೆ ಸರ್. ಅದೇನ ಎಲ್ಲಿದ್ದಕ್ಕೆ 7 ಕೋಟಿ ದುಡ್ಡು ದರೋಡೆ ಆಗಿತ್ತು ಸರ್. ಈ ಪ್ರಕರಣ ಜಾಸ್ತಿ ಆಗ್ತಾ ಇದೆಯಲ್ಲ ಸರ್? ಅದು ಸುಳಿವು ಸಿಕ್ಕಿದೆ. ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ, ಉಪಯೋಗಿಸಿದಂಥ ಕಾರು. ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನೂ ಕೂಡ ಪತ್ತೆ ಹಚ್ತೀವಿ. ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ.